1/7/2022ರಿಂದ 31/7/2024 ಅವಧಿಯಲ್ಲಿ ನಿವೃತ್ತರಾದ ನೌಕರರಿಗೆ ಡಿಸಿಆರ್ಜಿ ಕಮ್ಯುಟೇಷನ್ಗಳಿಗೆ ರಜೆ ನಿಗದೀಕರಣದ ಮೊತ್ತವನ್ನು 7ನೇ ವೇತನ ಆಯೋಗದ ಲೆಕ್ಕಾಚಾರದಲ್ಲಿ ನೀಡಬೇಕೆಂದು ಹಾಗೂ ಪರಿಷ್ಕೃತ ಆದೇಶ ಹೊರಡಿಸಬೇಕೆಂದು ಒತ್ತಾಯಿಸಿ ಕರ್ನಾಟಕ ನಿವೃತ್ತ ನೌಕರರ ವೇದಿಕೆ ವತಿಯಿಂದ ಆಜಾದ್ ಪಾರ್ಕ್ ವೃತ್ತದಲ್ಲಿ ಕಪ್ಪು ಪಟ್ಟಿ ಧರಿಸಿ ಪ್ರತಿಭಟನೆ ನಡೆಸಿದರು. ಕರ್ನಾಟಕ ನಿವೃತ್ತ ನೌಕರರ ವೇದಿಕೆಯ ಕೆಆರ್ ಪ್ರಭಾಕರ್ ಅವರು ಮಾತನಾಡಿ, ಆದಷ್ಟು ಬೇಗ ನಿವೃತ್ತರಾದ ನೌಕರರಿಗೆ ಡಿಸಿಆರ್ಜಿ ಕಮ್ಯುಟೇಷನ್ಗಳಿಗೆ ರಜೆ ನಿಗದೀಕರಣ ಮೊತ್ತವನ್ನು 7ನೇ ವೇತನ ಆಯೋಗದ ಲೆಕ್ಕಾಚಾರದಲ್ಲಿ ನೀಡಬೇಕು ಎಂದು ಒತ್ತಾಯಿಸಿದ್ದಾರೆ. ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆಯಂದು 7ನೇ ವೇತನ ಆಯೋಗದಲ್ಲಿ ಅನ್ಯಾಯವಾಗಿರ್ತಕ್ಕಂಥ 1/7/2022ರಿಂದ 31/7/2024 ಒಳಗೆ ನಿವೃತ್ತರಾಗಿರ್ತಕ್ಕಂಥ ನಮ್ಮ ಸರ್ಕಾರಿ ಮತ್ತು ಅನುದಾನಿತ ನೌಕರ ಬಾಂಧವರು ಇವತ್ತು ಒಂದು ಧರಣಿಯನ್ನು ಮಾಡ್ತಾ ಇದ್ದೀವಿ. ಈ ಸತ್ಯಾಗ್ರಹವನ್ನು ಮಾಡ್ತಕ್ಕಂಥ ಉದ್ದೇಶ ಏನು ಅಂತಂದರೆ, ಸರ್ಕಾರ 7ನೇ ವೇತನ ಆಯೋಗವನ್ನು 1/7/2022ರಿಂದ ಜಾರಿ ತಂದಿದ್ದರೂ ಸಹ 6ನೇ ವೇತನ ಆಯೋಗದ DCRG ಕಮ್ಯುಟೇಷನ್ನು ಮತ್ತು ಎನ್ಕ್ಯಾಶ್ಮೆಂಟ್ಗಳನ್ನು ನೀಡಿರ್ತಕ್ಕಂಥದ್ದು 7ನೇ ವೇತನ ಆಯೋಗದಿಂದ ನಮಗೆ ಬರಬೇಕಾಗಿರ್ತಕ್ಕಂಥ DCRG ಮತ್ತು ಕಮ್ಯುಟೇಷನ್ನು ಎನ್ಕ್ಯಾಶ್ಮೆಂಟ್ಗಳನ್ನು ಕೊಡಿಸ್ಬೇಕು ಅಂತನ್ನೋ ಉದ್ದೇಶದಿಂದ ಸರ್ಕಾರವನ್ನು ಒತ್ತಾಯಿಸಲಿಕ್ಕೆ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿಯೂ ಸಹ ಜಿಲ್ಲಾಧಿಕಾರಿಗಳ ಕಚೇರಿಗಳ ಮುಂಭಾಗದಲ್ಲಿ ನಾವು ಈ ಒಂದು ಸತ್ಯಾಗ್ರಹವನ್ನು ಕಪ್ಪು ಪಟ್ಟಿ ಧರಿಸಿಕೊಳ್ಳುವುದರ ಮೂಲಕ ನಾವು ಸರ್ಕಾರವನ್ನು ಆಗ್ರಹಿಸ್ತಾ ಇದ್ದೇವೆ. 31/7/2024 ನಿವೃತ್ತಿಯಾಗಿರ್ತಕ್ಕಂಥವರಿಗೆ ಯಾವುದೇ ಬೆನಿಫಿಟ್ಗಳು ಇಲ್ಲ. ಆದರೆ ಸರ್ಕಾರ ಆರ್ಥಿಕ ಸೌಲಭ್ಯವನ್ನು 1/8/2024ರಿಂದ ನೀಡ್ತಾ ಇದೆ. 1/8/2028 ನಂತರದಲ್ಲಿ ನಿವೃತ್ತಿಯಾಗಿರ್ತಕ್ಕಂಥ ನೌಕರರಿಗೆ ಕನಿಷ್ಠ ಪಕ್ಷ 10 ಲಕ್ಷ ರೂಪಾಯಿಗಳ ಒಂದು ಆರ್ಥಿಕ ಸೌಲಭ್ಯ ಸಿಗ್ತಾ ಇದೆ. ಆದರೆ 1/7/2022ರಿಂದ 24ರವರೆಗೆ ನಿವೃತ್ತಿ ಹೊಂದಿರತಕ್ಕಂಥವರಿಗೆ ನಮಗೂ ಸಹ ಆ ಒಂದು ಆರ್ಥಿಕ ಸೌಲಭ್ಯವನ್ನು ಕೊಡಬೇಕು ಅಂತಂದೇಳಿ ಸರ್ಕಾರವನ್ನು ಈ ಮೂಲಕ ಆಗ್ರಹಿಸ್ತಾ ಇದ್ದೇವೆ. ಇವತ್ತು ಜಿಲ್ಲಾಧಿಕಾರಿಗಳ ಮೂಲಕ ನಾವು ಮನವಿಯನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಕಳಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದೇವೆ. ಪ್ರತಿಭಟನೆಯಲ್ಲಿ ಕರ್ನಾಟಕ ನಿವೃತ್ತ ನೌಕರರ ವೇದಿಕೆಯ ಕಾರ್ಯಕರ್ತರು, ಪದಾಧಿಕಾರಿಗಳು ಉಪಸ್ಥಿತರಿದ್ದರು.